Hello everyone, welcome to ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 32ನೇ ಪ್ರಶ್ನೆ. ಕೆಳಗಿನವುಗಳಿಗೆ ವೈಜ್ಞಾನಿಕ ಕಾರಣಗಳನ್ನು ಕೊಡಿ. ಎ. ಆರ್ದ್ರತೆಯ ದಿನದಲ್ಲಿ ಶಬ್ದದ ಮಟ್ಟವು ಶುಷ್ಕ ದಿನಕ್ಕಿಂತ ಹೆಚ್ಚಾಗಿರುತ್ತದೆ. ಹಾಗಿದ್ರೆ ನೀವು ಗಮನಿಸಿರಬಹುದು, ಆರ್ದ್ರತೆಯ ದಿನದಲ್ಲಿ ಶಬ್ದದ ಮಟ್ಟ ಶುಷ್ಕ ದಿನಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಹೇಳ್ತೀವಿ. ಯಾಕೆ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, ಶಬ್ದವು ಅನಿಲಕ್ಕಿಂತ ದ್ರವದಲ್ಲಿ ಹೆಚ್ಚು ವೇಗವಾಗಿ ಚಲಿಸುತ್ತದೆ ಅಲ್ವಾ? ಅನಿಲಕ್ಕಿಂತ ಯಾವಾಗಲೂ ಶಬ್ದ ದ್ರವದಲ್ಲಿ ಹೆಚ್ಚು ವೇಗವಾಗಿ ಚಲಿಸುತ್ತದೆ. ಆದ್ದರಿಂದ ಆರ್ದ್ರತೆಯ ದಿನದಲ್ಲಿ ಶಬ್ದದ ಮಟ್ಟವು ಶುಷ್ಕ ದಿನಕ್ಕಿಂತ ಹೆಚ್ಚಾಗಿರುತ್ತದೆ. ಅನಿಲದಲ್ಲಿ ಕಣಗಳು ದೂರ ದೂರ ಇರ್ತವೆ, ಆದ್ರೆ ದ್ರವದಲ್ಲಿ ಕಣಗಳು ಹತ್ರ ಹತ್ರ ಇರ್ತವೆ. ಆದ್ದರಿಂದ ಆರ್ದ್ರತೆಯ ದಿನದಲ್ಲಿ ಶಬ್ದದ ಮಟ್ಟವು ಶುಷ್ಕ ದಿನಕ್ಕಿಂತ ಹೆಚ್ಚಾಗಿರುತ್ತದೆ. ಬಿ. ಬೆಳಿಗ್ಗೆಗಿಂತ ರಾತ್ರಿಯಲ್ಲಿ ಗಡಿಯಾರದ ಟಿಕ್ ಟಿಕ್ ಶಬ್ದವು ಹೆಚ್ಚು ಸ್ಪಷ್ಟವಾಗಿ ನಮಗೆ ಕೇಳಿಸುತ್ತದೆ. ಬೆಳಿಗ್ಗೆಗಿಂತ, ಈಗ ನೀವು ಗಮನಿಸಿರಬಹುದು, ನಾವು ಬೆಳಿಗ್ಗೆ ಓಡಾಡ್ತಾ ಇರುವಾಗ ಗಡಿಯಾರ ಇದ್ದಲ್ಲೇ ಇರ್ತದೆ, ಆದ್ರೆ ರಾತ್ರಿ ಎಷ್ಟು ಸ್ಪಷ್ಟವಾಗಿ ಕೇಳಿಸ್ತದಲ್ಲ, ಬೆಳಿಗ್ಗೆ ಅಷ್ಟು ಸ್ಪಷ್ಟವಾಗಿ ನಮ್ಗೆ ಕೇಳಿಸ್ತಾ ಇರೋದಿಲ್ಲ. ಯಾಕೆ? ಬೆಳಿಗ್ಗೆಗಿಂತ ರಾತ್ರಿಯಲ್ಲಿ ಹಿನ್ನೆಲೆ ಶಬ್ದ ಕಡಿಮೆ ಇರುವುದರಿಂದ ಗಡಿಯಾರದ ಟಿಕ್ ಟಿಕ್ ಶಬ್ದವು ಹೆಚ್ಚು ಸ್ಪಷ್ಟವಾಗಿ ನಮ್ಗೆ ಕೇಳುತ್ತದೆ. ಈಗ ಬೆಳಗಿನ ಹೊತ್ತು ಏನಾಗ್ತದೆ, ಪ್ರಾಣಿಗಳು ಕೂಗ್ತಾ ಇರ್ತವೆ, ವಾಹನಗಳ ಸದ್ದಿರ್ತದೆ, ಅಕ್ಕಪಕ್ಕದವರೆಲ್ಲ ಮಾತಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಟಿಕ್ ಟಿಕ್ ಶಬ್ದ ಬಹಳ ಸಣ್ಣ ಶಬ್ದ ಆಗಿರೋದ್ರಿಂದ ನಮಗೆ ಸರಿಯಾಗಿ ಕೇಳಿಸುತ್ತೆ. ಆದ್ರೆ ರಾತ್ರಿ ಸಮಯದಲ್ಲಿ ಹಿನ್ನೆಲೆ ಶಬ್ದ, ಈ ವಾಹನಗಳ ಶಬ್ದ ಕಡಿಮೆ, ಮಾತಾಡಿದ್ರು ಕಡಿಮೆ ಆಗಿರ್ತಾರೆ, ಹಾಗಾಗಿ ಕಡಿಮೆ ಇರುವುದರಿಂದ ಟಿಕ್ ಟಿಕ್ ಶಬ್ದ ನಮಗೆ ಸ್ಪಷ್ಟವಾಗಿ ಕೇಳಿಸ್ತದೆ. ಸಿ. ಪ್ರತಿಯೊಬ್ಬ ವ್ಯಕ್ತಿಯ ಧ್ವನಿ ಅನನ್ಯವಾಗಿರುತ್ತದೆ, ಅಂದ್ರೆ ಡಿಫರೆಂಟ್ ಆಗಿರುತ್ತೆ. ಈಗ ನಾನು ಮಾತಾಡಿದ್ದನ್ನ ನೀವು ಗುರುತಿಸಬಹುದು, ನಿಮ್ಮ ಫ್ರೆಂಡ್ ಮಾತಾಡಿದ್ದನ್ನ ನೀವು ಗುರುತಿಸಬಹುದು. ಯಾಕೆಂದ್ರೆ ಪ್ರತಿಯೊಬ್ಬರ ವ್ಯಕ್ತಿಯ ಧ್ವನಿ ಅನನ್ಯವಾಗಿರುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಧ್ವನಿ ತರಂಗವು ವಿಭಿನ್ನ ಆವೃತ್ತಿಯನ್ನು ಹೊಂದಿರುತ್ತದೆ. ಆವೃತ್ತಿ ಬೇರೆ ಬೇರೆಯಾಗಿರ್ತದೆ. ನಾನು ಮಾತಾಡಿದಾಗ ಉಂಟಾಗುವಂತಹ ಶಬ್ದದಿಂದ ಉಂಟಾಗುವಂತಹ ಆವೃತ್ತಿ ಬೇರೆ ಇರ್ತದೆ. ಈಗ ಬೇರೆಯವರು, ನಿಮ್ಮ ಬೇರೆಯ ಶಿಕ್ಷಕರು ಮಾತಾಡಿದಾಗ ಆ ಆವೃತ್ತಿ ಬೇರೆ ಇರ್ತದೆ. ಅದೇ ತರ ಪ್ರತಿಯೊಂದು ವಸ್ತುವಿನಿಂದ, ಪ್ರತಿಯೊಂದು ವ್ಯಕ್ತಿಯಿಂದ ಕೂಡ ಉಂಟಾಗುವಂತಹ ಧ್ವನಿ ತರಂಗದ ಆವೃತ್ತಿ ವಿಭಿನ್ನವಾಗಿರ್ತದೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಧ್ವನಿ ಅನನ್ಯವಾಗಿರುತ್ತದೆ. ಈ ಮಿಂಚು ಹೊಡೆದ ಕೆಲವು ಸೆಕೆಂಡುಗಳ ನಂತರ ಗುಡುಗು ಕೇಳಿಸುವುದು ಅಲ್ವಾ? ಮಳೆಗಾಲದಲ್ಲಿ ಜೋರಾಗಿ ಗುಡುಗು ಮಿಂಚು ಬರ್ತಾ ಇದೆ ಅಂದ್ರೆ, ಈಗ ಫಳ್ಳಂತ ಮಿಂಚು ಬಂತು, ಕಿವಿ ಮುಚ್ಕೊಳ್ಲಿಕ್ಕೆ ರೆಡಿ ಆಗಿರ್ಬೇಕು, ಈಗ ಗುಡುಗು ಕೇಳ್ತದೆ ಅಂತ ನಮಗ್ ಗೊತ್ತಾಗ್ತದೆ ಅಲ್ವಾ? ಯಾಕೆ ಹಾಗೆ? ಮಿಂಚು ಹೊಡೆದ ಕೆಲವು ಸೆಕೆಂಡುಗಳ ನಂತರ ನಮ್ಗೆ ಗುಡುಗು ಕೇಳಿಸ್ತದೆ. ಯಾಕೆ ಅಂದ್ರೆ ಬೆಳಕು, ಮಿಂಚೇನಿದೆ ಅದು ಬೆಳಕು, ಬೆಳಕಿನ ರೂಪ ಅಲ್ವಾ? ಈ ಬೆಳಕು ಶಬ್ದಕ್ಕಿಂತ ವೇಗವಾಗಿ ಚಲಿಸುತ್ತದೆ. ಯಾವಾಗಲೂ ಬೆಳಕು ಶಬ್ದಕ್ಕಿಂತ ವೇಗವಾಗಿ ಚಲಿಸುತ್ತದೆ. ಆ ಕಾರಣದಿಂದ ಮಿಂಚು ಮೊದಲು ಕಾಣಿಸ್ಕೊಳ್ಳುತ್ತೆ, ಅದಾದ ಮೇಲೆ ನಮಗೆ ಗುಡುಗಿನ ಶಬ್ದ ಕೇಳಿ ಬರುತ್ತೆ. ಥ್ಯಾಂಕ್ ಯು.